ಕಾವೇರಿ ಬೋರ್ ಎರಡು ಕೂಡ ಇದೆ. ತುಂಬಾನೇ ಹ್ಯೂಜ್ ಆಗಿ ಕೊಟ್ಟಿದ್ದಾರೆ ಅಂಡ್ ಇದು ಕೂಡ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದೆ. 30 feet ರೋಡ್ ನ ಕೊಟ್ಟಿದ್ದಾರೆ ವಿಚ್ ಇಸ್ ವೆರಿ ಸ್ಪೇಷಿಯಸ್. 2034 BHK ಅಂಡ್ ಸಕ್ಕತ್ತಾಗಿದೆ. ನಿಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ತುಂಬಾ ಒಂದು ಬ್ಯೂಟಿಫುಲ್ ಆಗಿರೋ ಕಾಂಬಿನೇಷನ್ ಅಲ್ಲೇ ಮಾಡಿದ್ದಾರೆ. ಹಾಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ತುಂಬಾನೇ ಹತ್ತಿರದಲ್ಲಿದೆ. ಹಾಗೆ 100 feet ರೋಡ್ ಕೂಡ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಸಿಗ್ತಾ ಇದೆ. ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ತೋರ್ಸಕ್ಕೆ ಹೊರಟಿರೋ BDA ಪ್ರಾಪರ್ಟಿ 2034 BHK ಅಂಡ್ ಸಕ್ಕತ್ತಾಗಿದೆ. ಸೊ ನೀವು ನೋಡ್ತಿರ್ಬೋದು ಎಲಿವೇಶನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಈ ಪ್ರಾಪರ್ಟಿ ಮುಂದೆ ನಮಗೆ 40 feet ರೋಡ್ ನ ಕೊಟ್ಟಿದ್ದಾರೆ ವಿಚ್ ಇಸ್ ವೆರಿ ಸ್ಪೇಷಿಯಸ್. ಸೊ ನಮಗೆ ಪ್ರಾಪರ್ಟಿಯ ಒಂದು ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಆಗಿರುತ್ತೆ ಅಂಡ್ ನೀವು ನೋಡ್ತಾ ಇರ್ಬೋದು ಮೇನ್ ಡೋರ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಔಟ್ಸೈಡ್ ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ. ಅಂಡ್ ನಮಗೆ ಪಾರ್ಕಿಂಗ್ ಕೂಡ ಆರಾಮ್ಸೆ ಹೆಕ್ಕಲ್ಲಿ ಹೈಟ್ ಇದೆ. ಸೊ ಆರಾಮ್ಸೆ ಪಾರ್ಕ್ ಮಾಡಬಹುದು ಎಂತ ವೆಹಿಕಲ್ ಇದ್ರು. ಸೊ ಇದು ಬಂದು ನಮಗೆ ಪಾರ್ಕಿಂಗ್ ಸ್ಪೇಸ್ ವಿಚ್ ಇಸ್ ವೆರಿ ಯೂಸ್ ಅಂಡ್ ಸ್ಪೇಷಿಯಸ್. ಸೊ ಇದು ಬಂದು ನಮಗೆ ಎಲೆಕ್ಟ್ರಿಕ್ ವೆಂಟ್ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ವಾಟರ್ ಫೆಸಿಲಿಟಿ ಅಂತ ಬಂದ್ರೆ ನಮಗೆ ಕಾವೇರಿ ಬೋರ್ ಎರಡು ಕೂಡ ಇದೆ. ಹಾಗೆ EV ಚಾರ್ಜಿಂಗ್ ಪಾಯಿಂಟ್ಸ್ ನ ಕೂಡ ಕೊಟ್ಟಿದ್ದಾರೆ ಅಂಡ್ ಸೀಲಿಂಗ್ಸ್ ಗಳಲ್ಲಿ ಕೂಡ ಅಷ್ಟೇ ಲೈಟ್ ಫಿಟ್ ಮಾಡಿದ್ದಾರೆ. ಹಾಗೆ ಇದು ಕಂಪ್ಲೀಟ್ಲಿ ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಕೂಡ ನಮ್ಗೊಂದು ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಹಾಗೆ ಬಂದ್ರೆ ಇದು LPG ಪಾಯಿಂಟ್ ಆಗಿರುತ್ತೆ. ಸೊ ನಾವು ಈಗ ಮೇಲೆ ಹೋಗೋಣ ಮನೆ ಹತ್ರ. ಸೊ ಇದು ನೀವು ನೋಡ್ತಾ ಇರ್ಬೋದು ರೇಲಿಂಗ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಹಾಗೆ ಗ್ರೇನೈಟ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ವೆಂಟಿಲೇಷನ್ ಪಾಯಿಂಟ್ ಇಲ್ಲಿಂದಾನೆ ಕೊಟ್ಟಿದ್ದಾರೆ. ಸೊ ಮೇಲೆ ಹೋಗೋಣ ಬನ್ನಿ. ನಾವೀಗ ಪ್ರಾಪರ್ಟಿ ಹತ್ರ ಹೋಗ್ತಾ ಇದೀವಿ. ಸೊ ನೀವು ಇಲ್ಲಿ ನೋಡ್ತಿರೋ ಕ್ಲೈಡಿಂಗ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಅಂಡ್ ರಿಚ್ ಆಗಿ ಕೊಟ್ಟಿದ್ದಾರೆ ಅಂಡ್ ಫ್ಲೋರಿಂಗ್ಸ್ಗೆಲ್ಲ ನಮಗೆ ಗ್ರೆನೈಟ್ ನೇ ಕೊಟ್ಟಿದ್ದಾರೆ. ಸೀಲಿಂಗ್ಸ್ ಕೂಡ ನೋಡ್ತಿರ್ಬೋದು ತುಂಬಾ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲೇ ಬಂದಿದೆ ಅಂತ ಹೇಳ್ಬೋದು. ಸೊ ನಾವೀಗ ಮನೆ ಮುಂದೆ ನಿಂತಿದ್ವಿ. ಇಲ್ಲಿ ನಮ್ಗೆ ಇನ್ನೊಂದು ವೆಂಟಿಲೇಷನ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಈ ಸ್ಪೇಸ್ ನೀವು ವಿಗ್ರಹಗಳಿಡಕ್ಕೆ ಯೂಸ್ ಮಾಡ್ಬೋದು. ಸೊ ಇದು ನಮಗೆ ಮೇನ್ ಡೋರ್ ಆಗಿರುತ್ತೆ. ಹಾಗೆ ಇದು ಟೀ ಕುಡ್ ಫಿನಿಶಿಂಗ್ ಅಲ್ಲಿದೆ. ಸೊ ಮೇನ್ ಡೋರ್ ಬಂದು ನಮಗೆ ನಾರ್ತ್ ಫೇಸಿಂಗ್ ಎಂಟ್ರೆನ್ಸ್ ಅಲ್ಲಿ ಇರುತ್ತೆ. ಸೊ ಮನೆ ಒಳಗಡೆ ಹೋಗೋಣ. ಸೊ ಇದು ನಮಗೆ ಲಿವಿಂಗ್ ಸ್ಪೇಸ್ ತುಂಬಾ ಸ್ಪೇಷಿಯಸ್ ಆಗಿದೆ ಅಂಡ್ ಸೀಲಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಅಂಡ್ ಇಲ್ಲಿ ನಮಗೆ ವೆಂಟಿಲೇಷನ್ ಬರುತ್ತೆ. ಸೊ ಹಾಗೆ ಮುಂದೆ ಬಂದ್ರೆ ಇದು ನಮಗೆ ಸ್ಟೋರೇಜ್ ಸ್ಪೇಸ್. ಇದು TV ಯೂನಿಟ್ ತುಂಬಾನೇ ಹ್ಯೂಜ್ ಆಗಿ ಕೊಟ್ಟಿದ್ದಾರೆ ಅಂಡ್ ಇದು ಕೂಡ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇದು ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಆಗುತ್ತೆ. ಕೆಳಗಡೆ ಡ್ರಾಯರ್ಸ್ ಇದೆ. ಸೊ ಹಾಗೆ ಮುಂದೆ ಹೋಗೋಣ. ಸೊ ಈ ಪಾಯಿಂಟ್ ನೀವು ನೋಡ್ತಾ ಇರ್ಬೋದು ಇದರ ಸ್ಟೋರೇಜ್ ಸ್ಪೇಸ್ಗೆ ಅಂತಾನೆ ಕೊಟ್ಟಿರೋದು. ಸೊ ಇದು ಬಂದು ಓಪನ್ ಕಿಚನ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ಸ್ಟೋರೇಜ್ ಅಕ್ಸೆಸಿಬಿಲಿಟಿ ಸ್ಪೇಸಸ್ ಇದೆ. ಹಾಗೆ ಮೇಲ್ಗಡೆ ನೋಡ್ತಾ ಇರ್ಬೋದು ಸೀಲಿಂಗ್ಸ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿನೂ ಅಷ್ಟೇ ನಮ್ಗೆ ಏನೇನು ಬೇಕು ಎಲ್ಲದಕ್ಕೂ ಸ್ಪೇಸ್ ಇದೆ. ಸೊ ಈ ಸ್ಲ್ಯಾಬ್ ಅಲ್ಲಿ ನೀವು ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲಿ ನಮ್ಗೆ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಇದು ವಾಶ್ ಬೇಸಿನ್ ಪಾಯಿಂಟ್ ಆಗಿರುತ್ತೆ. ಸೊ ಹಾಗೆ ಮುಂದೆ ಬಂದ್ರೆ ಇದು ದೇವರ ಮನೆ. ಸೊ ದೇವರ ಮನೆ ಒಳಗಡೆ ನೀವು ಕೂತಿ ಪೂಜೆ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ದೇವರ ಮನೆ ಕೂಡ. ಸೊ ಹಾಗೆ ಮುಂದೆ ಹೋಗೋಣ. ಸೊ ಈ ಸ್ಪೇಸ್ನ ನೀವು ರಿಫ್ರಿಜರೇಟರ್ ಪಾಯಿಂಟ್ ಆಗಿ ಯೂಸ್ ಮಾಡ್ಬೋದು ಅಥವಾ ಇನ್ನೊಂದು ಸಿಂಕ್ ಪಾಯಿಂಟ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಈಗ ಯುಟಿಲಿಟಿ ಸ್ಪೇಸಿಗೆ ಬರ್ತಿದ್ವಿ. ಸೊ ಇದು ಯುಟಿಲಿಟಿ ಸ್ಪೇಸ್ ಆಗಿರುತ್ತೆ ಅಂಡ್ ಇಲ್ಲಿ ನಿಮಗೆ ಒಳ್ಳೆ ವೆಂಟಿಲೇಷನ್ ಬರುತ್ತೆ. ಹಾಗೆ ಇಲ್ಲೊಂದು ವಾಶ್ರೂಮ್ ಕೂಡ ಇದೆ. ಹಾಗೆ ಮುಂದೆ ಬಂದ್ರೆ ಸೊ ನಿಮ್ಗೆ ಇಷ್ಟು ಸ್ಪೇಸ್ ಇದೆ. ನೀವು ಯಾವ್ದನ್ನ ಬೇಕಾದ್ರೂ ಡೈನಿಂಗ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಹಾಗೆ ಮುಂದೆ ಬಂದ್ರೆ ಹಾಲ್ ಅಲ್ಲಿ ನಮ್ಗೆ ಇನ್ನೊಂದು ಸ್ಟೋರೇಜ್ ಸ್ಪೇಸ್ ನ ಕೂಡ ಕೊಟ್ಟಿದ್ದಾರೆ ಅಂಡ್ ವುಡ್ ವರ್ಕ್ ಎಲ್ಲ ನೋಡ್ತಾ ಇರ್ಬೋದು. ಫುಲ್ ಲಿವಿಂಗ್ ಸ್ಪೇಸ್ ತುಂಬಾನೇ ರಾಯಲ್ ಆಗಿ ಕೊಟ್ಟಿದ್ದಾರೆ. ಸೊ ನಾವೀಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ನೆಕ್ಸ್ಟ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ನೀವೇನ್ ಫ್ಲೋರಿಂಗ್ಸ್ ನೋಡ್ತಿದ್ದೀರಾ ಈ ಒಂದು ಬಿಲ್ಡಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ನಮಗೆ ಗ್ರೆನೈಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸ್ಪೇಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ವೆಂಟಿಲೇಷನ್ಗೆ ಅಂತ ವಿಂಡೋಸ್ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಗಾಳಿ ಬೆಳಕು ಎರಡು ಕೂಡ ಬರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ ಆಫ್ ದಿ ಬಿಲ್ಡಿಂಗ್ ಅಲ್ಲಿ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಸ್ಪೇಸ್ ನ ನೀವು ಯಾವ ತರ ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬಹುದು ಮಲ್ಟಿಪರ್ಪಸ್ ಆಗಿ. ಸ್ಟೋರೇಜ್ ಆಕ್ಸೆಸಿಬಿಲಿಟಿ ತುಂಬಾನೇ ಚೆನ್ನಾಗಿದೆ. ಸೊ ನಾವೀಗ ರೂಮ್ ನಂಬರ್ 1ಗೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ರೂಮ್ ನಂಬರ್ 1 ನೋಡ್ತಾ ಇರ್ಬೋದು. ತುಂಬಾನೇ ಒಳ್ಳೆ ವೆಂಟಿಲೇಷನ್ ಇದೆ. ಹಾಗೆ ನಮ್ಗೆ ಇಲ್ಲಿ TV ಯೂನಿಟ್ ಬರುತ್ತೆ ವಿತ್ ಸ್ಟೋರೇಜ್ ಆಕ್ಸೆಸಿಬಿಲಿಟಿ. ಹಾಗೆ ಇದು ಡ್ರೆಸ್ಸಿಂಗ್ ಮಿರರ್ ಕೂಡ ಆಗಿರುತ್ತೆ. ಇದು ನಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್ ಆಸ್ ನೀವು ನೋಡ್ತಿದ್ದಂಗೆ ತುಂಬಾ ಬ್ಯೂಟಿಫುಲ್ ಆಗಿರೋ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಇದೆ. ಹಾಗೆ ಇದು ಸೀಲಿಂಗ್ಸ್ ವಿತ್ ಫ್ಯಾನ್ ಪಾಯಿಂಟ್ಗೆ ಕೂಡ ಸ್ಪೇಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗೆ ನಮಗೆ ವಾಶ್ರೂಮ್ ಕೂಡ ಅಟ್ಯಾಚ್ ಇದೆ ರೂಮ್ಗೆ. ನೀವು ನೋಡ್ತಾ ಇರ್ಬೋದು ಈ ಡೋರ್ಗೆ ಆಪೋಸಿಟ್ ಅಲ್ಲೇ. ಸೊ ಇದು ಕೂಡ ಅಷ್ಟೇ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ. ಸೊ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಬ್ರಾಂಡೆಡ್ ಫಿಟ್ಟಿಂಗ್ಸೇ ಬರುತ್ತೆ. ಸೊ ಈಗ ನೆಕ್ಸ್ಟ್ ರೂಮ್ ನಂಬರ್ 2ಗೆ ಹೋಗೋಣ.
ಸೊ ಇದು ನಮಗೆ ರೂಮ್ ನಂಬರ್ 2. ಇದು ತುಂಬಾನೇ ಚೆನ್ನಾಗಿದೆ. ಸೊ ಇದು ಬಂದು ನಮಗೆ ನೀವು ನೋಡ್ತಾ ಇರ್ಬೋದು. ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಡ್ರೆಸ್ಸಿಂಗ್ ಪಾಯಿಂಟ್. ಟಿವಿ ಯೂನಿಟ್ ಯಾವ ತರ ಬೇಕಾದ್ರೂ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಸ್ಟೋರೇಜ್ಗೂ ಆಕ್ಸೆಸಿಬಿಲಿಟಿ ಸ್ಪೇಸ್ ಇದೆ. ವೆಂಟಿಲೇಷನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ಮುಂದೆ ಬಂದ್ರೆ ಇದು ನಮಗೆ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ನಿಮಗೆ ಇನ್ನೊಂದು ಮಿನಿಮಲಿಸ್ಟಿಕ್ ಬಾಲ್ಕನಿ ಇದೆ. ಇದು ತುಂಬಾನೇ ಚೆನ್ನಾಗಿದೆ. ಇಲ್ಲಿಂದನೂ ಅಷ್ಟೇ ನಿಮಗೆ ಡೈರೆಕ್ಟ್ ಸನ್ಲೈಟ್ ಕೂಡ ಬೀಳುತ್ತೆ. ಸೊ ನಮಗೆ ಇಲ್ಲಿ ರೇಲಿಂಗ್ಸ್ ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಹಾಗೆ ಟಫ್ ಅಂಡ್ ಗ್ಲಾಸ್ ಮೂಲಕ ಮಾಡಿಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದು ಇನ್ನೊಂದು ವಾರ್ಡ್ರೋಬ್ ಆಗಿರುತ್ತೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್. ಮೇಲ್ಗಡೆ ನಮಗೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಸೀಲಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು, ಆಲ್ರೆಡಿ ಲೈಟ್ಸ್ ಎಲ್ಲ ಫಿಟ್ ಆಗಿದೆ. ಜಸ್ಟ್ ಫ್ಯಾನ್ ಪಾಯಿಂಟ್ ಮಾತ್ರ ಬಾಕಿ ಇದೆ. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇಲ್ಲಿ ಕೂಡ ವೆಂಟಿಲೇಷನ್ ನೋಡ್ತಾ ಇರ್ಬೋದು. ಸೊ ಇದೇನು ವೆಂಟಿಲೇಷನ್ ಇದೆ ಪ್ರತಿ ಫ್ಲೋರ್ಗೂ ಸೇಮ್ ಆಸ್ ಯೂಶುವಲ್ ರಿಪೀಟ್ ಆಗುತ್ತೆ. ತುಂಬಾ ಒಳ್ಳೆ ಒಂದು ವೆಂಟಿಲೇಷನ್ ಸಿಗೋಂಥ ಬಿಲ್ಡಿಂಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಬಂದು ಆಸ್ ಯೂಶುವಲ್ ನಿಮ್ಗೆ ಹೇಳ್ದಂಗೆ ಇದು ಒಂದು ಸ್ಟೋರೇಜ್ ಸ್ಪೇಸ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಸೊ ನಾವೀಗ ರೂಮ್ ನಂಬರ್ 3 ಬಂದಿದ್ದೀವಿ. ಸೊ ಈ ರೂಮ್ ಬಂದು ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಇದು ವೆಂಟಿಲೇಷನ್, ನಿಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ತುಂಬಾ ಒಂದು ಬ್ಯೂಟಿಫುಲ್ ಆಗಿರೋ ಕಾಂಬಿನೇಷನ್ ಅಲ್ಲೇ ಮಾಡಿದ್ದಾರೆ. ಇದು ಟಿವಿ ಯೂನಿಟ್. ಈಗ ಇದು ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಇರುತ್ತೆ. ಸೊ ಹಾಗೆ ಮುಂದೆ ಬಂದರೆ ಈ ಡೋರ್ ಹಿಂದ್ಗಡೆನೆ ನಮಗೆ ವಾಶ್ರೂಮ್ ಕೂಡ ಇದೆ ವಿತ್ ಗುಡ್ ವೆಂಟಿಲೇಷನ್ ಫೆಸಿಲಿಟಿ. ಹಾಗೆ ಅಲ್ಲಿ ನಮಗೆ ಡ್ರೈ ಸೈಡ್ ಹಾಗೆ ವೆಟ್ ಸೈಡ್ನ ಸೆಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದರೆ ಇದು ನಮಗೆ ಮಲ್ಟಿಪರ್ಪಸ್ ರೂಮ್. ಸೊ ನೀವು ಇದನ್ನು ಕಸ್ಟಮೈಸಬಲ್ ಮಾಡ್ಕೋಬೋದು, ಲೈಕ್ ಜಿಮ್ ಅಥವಾ ಡಾನ್ಸ್, ವಾಟ್ ಎವರ್ ನಿಮಗೆ ಯಾವ ಥರ ಬೇಕೋ ಹಾಗೆ ಮಾಡ್ಕೋಬೋದು. ಇಲ್ಲೂ ಕೂಡ ವೆಂಟಿಲೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ಇದು ನಮಗೆ ಒಂದು ಮಿನಿಮಲಿಸ್ಟಿಕ್ ಬಾಲ್ಕನಿ. ಆ್ಯಂಡ್ ಸೇಮ್ ಇಲ್ಲೂ ಕೂಡ ಅಷ್ಟೇ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಟಫ್ ಅಂಡ್ ಗ್ಲಾಸ್ನೇ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಐವರಿ ಕಾಂಬಿನೇಷನಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಮೇಲ್ಗಡೆ ಸ್ಟೋರೇಜ್ ಆಕ್ಸೆಸಿಬಿಲಿಟಿ ಇದೆ. ಆ್ಯಂಡ್ ಈ ಕೂಡ ಅಷ್ಟೇ ಸೀಲಿಂಗ್ಸು ತುಂಬ ಚೆನ್ನಾಗಿದೆ. ನಿಮಗೆ ಇದು ಕಸ್ಟಮೈಸಬಲ್ ರೂಮ್ ಆಗಿರೋದ್ರಿಂದ ನೀವು ಹೇಗೆ ಬೇಕಾಗಿ ಫಿಟ್ ಮಾಡ್ಕೋಬೋದು. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ನಾವೀಗ ಲಾಸ್ಟ್ ಫ್ಲೋರ್ ಆಫ್ ದಿಸ್ ಬಿಲ್ಡಿಂಗಿಗೆ ಬರ್ತಾ ಇದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಸ್ಕೈಲೈಟ್. ಈಗ ಸದ್ಯಕ್ಕೆ ಇದನ್ನ ಕ್ಲೋಸ್ ಮಾಡಿದ್ದಾರೆ, ಬಟ್ ನೆಕ್ಸ್ಟ್ ಇಲ್ಲಿ ಗ್ಲಾಸ್ ಬರುತ್ತೆ. ಸೊ ಹಾಗೆ ಮುಂದೆ ಬಂದರೆ ಇಲ್ಲಿ ಕೂಡ ನಮಗೆ ವೆಂಟಿಲೇಷನ್ ಇದೆ, ನಾನು ನಿಮ್ಗೆ ಹೇಳ್ದಂಗೆ. ಸೊ ಈಗ ನಾವು ಫೈನಲಿ ಟೆರೆಸಿಗೆ ಬರ್ತಾ ಇದೀವಿ. ಇದು ಓಪನ್ ಟೆರೆಸ್ ಆಗಿರುತ್ತೆ ನಿಮಗೆ. ನಾನು ನಿಮ್ಗೆ ಫಸ್ಟ್ ಪಾರ್ಟ್ ಆಫ್ ದಿ ಟೆರೆಸ್ನ ತೋರಿಸ್ತೀನಿ ಫಸ್ಟು. ಇಲ್ಲಿ ನೀವು ಬಟ್ಟೆಗಳನ್ನ ಆರಾಮ್ಸೆ ಒಣಗಾಕೋಬಹುದು. ಹಾಗೆ ಮೇಲ್ಗಡೆ ನಮಗೆ ಟ್ಯಾಂಕ್ ರೂಮ್ ಕೂಡ ಇದೆ. ಸೊ ಹಾಗೆ ಮುಂದೆ ಬಂದರೆ ಇದು ನಮಗೆ ಬಟ್ಟೆ ಒಗೆಯೋ ಕಲ್ಲಾಗಿರುತ್ತೆ. ಸೊ ಇದು ಟ್ಯಾಂಕ್, ನೀವು ನೋಡ್ತಿರೋ ಟ್ಯಾಂಕ್ ರೂಮ್ ಆಸ್ ಯೂಶುವಲ್. ಆ್ಯಂಡ್ ಇದು ನಿಮಗೆ ಯುಟಿಲಿಟಿ ಸ್ಪೇಸ್. ಸೊ ಇಲ್ಲಿ ನೀವು ವಾಷಿಂಗ್ ಮಷಿನ್ ಅಥವಾ ಯಾವ್ದಾದ್ರು ಅದರ್ ಆಕ್ಸೆಸಿಬಿಲಿಟೀಸ್ನ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಈ ಒಂದು ಬ್ಯೂಟಿಫುಲ್ ಮನೆನ ನೋಡಿದ್ರಲ್ಲ. ಸೊ ಈ ಒಂದು ಬ್ಯೂಟಿಫುಲ್ ಮನೆ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇದಿರೋದು ಬನಶಂಕರಿ 6th ಸ್ಟೇಜ್ 4th ಬ್ಲಾಕ್, ಚಿಕ್ಕೇಗೌಡನ್ ಪಾಳ್ಯ. ಹಾಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ತುಂಬಾನೇ ಹತ್ತಿರದಲ್ಲಿದೆ. ಹಾಗೆ 100 feet ರೋಡ್ ಕೂಡ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಇನ್ ಸ್ಕೂಲ್ಸ್ ಕಾಲೇಜ್ ಎಲ್ಲ ತುಂಬಾನೇ ರೆಪ್ಯೂಟೆಡ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಈ ಒಂದು ಲೊಕ್ಯಾಲಿಟಿಲೇ ನಮಗೆ ಸಿಗುತ್ತೆ. ಹಾಗೆ ಇಲ್ಲಿ ನಮಗೆ ಕೆಂಗೇರಿಗೂ ಕೂಡ ತುಂಬಾ ಹತ್ರನೇ ಡಿಸ್ಟೆನ್ಸ್ ರೋಡ್, ಕನೆಕ್ಟಿವ್ ರೋಡ್ಸ್ ಕೂಡ ಸಿಗ್ತಾ ಇದೆ. ಸೊ ಇನ್ಯಾಕ್ತರ ಈ ಒಂದು ಪ್ರಾಪರ್ಟಿ ನಿಮಗೆ ಇಂಟ್ರೆಸ್ಟ್ ಆಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೆ ನಮಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಅಂಡ್ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಕಮಿಷನ್ ಇರೋದಿಲ್ಲ, ಸ್ಟ್ರೈಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.